ಮಕ್ಕಳೇ, ತಮಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು 8ನೇ ತರಗತಿಯ ಬಂದರ್ಬಾಂಟ್ ಅನ್ನೋ ಒಂದು ಪದ್ಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಕೋತಿಯ ಹಂಚಿಕೆ. ಬಂದರ್ಬಾಂಟ್ ಅಂದ್ರೇನು? ಕೋತಿಯ ಹಂಚಿಕೆ. ಹಾಗಾದರೆ ಈ ಒಂದು ಪದ್ಯದ ಆಶಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಮಕ್ಕಳೇ. इस कविता के द्वारा बच्चे यह सीख सकते हैं कि दो व्यक्तियों के झगड़े से तीसरे का लाभ होता है. ಈ ಕವಿತೆಯ ಮುಖಾಂತರ, ಈ ಒಂದು ಕವಿತೆಯಿಂದ ನಮಗೇನು ಸಂದೇಶ ಸಿಗುತ್ತಪ್ಪ ಅಂತಂದರೆ, ಇಬ್ಬರು ವ್ಯಕ್ತಿಗಳ ಒಂದು ಜಗಳದಿಂದ ಮೂರನೆಯವರಿಗೆ ಲಾಭ ಆಗ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಪದ್ಯದಲ್ಲಿ ಬರುವಂತಹ ಕಠಿಣ ಶಬ್ದಗಳ ಒಂದು ಅರ್ಥದ ಬಗ್ಗೆ ಮಕ್ಕಳೇ ನಾವಿವತ್ತು ತಿಳ್ಕೊಳ್ಳೋಣ. ಅಂದರೆ ಕಠಿಣ ಶಬ್ದಗಳು ಅಥವಾ ಈ ಒಂದು ಪದ್ಯದಲ್ಲಿ ಬರುವಂತಹ ಹೊಸ ಶಬ್ದಗಳ ಅರ್ಥವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಅಖಡ್, ಘಮಂಡ್. ಘಮಂಡ್ ಅಂದರೆ ಅಹಂಕಾರ. ತರಾಜು, ತೋಲ್ನೆ ಕಾ ಸಾಧನ್, ತಕ್ಕಡಿ ಅಂತ. ಅಡ್ನ, ಜಬರ್ದಸ್ತಿ ರುಕ್ನ, ಒತ್ತಾಯಪೂರ್ವಕವಾಗಿ ನಿಲ್ಲುವಂಥದ್ದು. ಪಲ್ಡ, ತರಾಜು ಕಾ ಪ್ರತ್ಯೇಕ ಪಲ್ಲ. ಅಂದರೆ ಏನು, ನಾವು ತಕ್ಕಡಿಯ ಆ ಕಡೆ ಈ ಕಡೆ ಎರಡು ತೂಗೋದಕ್ಕೆ ತಟ್ಟೆಗಳಿರ್ತಾವಲ್ವ, ಅದನ್ನೇನಂತೀವಿ ನಾವು? ಪಲ್ಡ. ಶೇಷ್, ಬಚಾ ಹುವಾ, ಮಜದೂರಿ ಪರಿಶ್ರಮ್ ಕೆ ಬದಲೆ ದಿಯೇ ಜಾನೆ ವಾಲ ಧನ್. ಮಜದೂರಿ ಅಂತಂದರೆ ನಾವು ಕೆಲಸ ಮಾಡ್ತೀವಲ್ಲ, ಅದಕ್ಕೆ ಪ್ರತಿಫಲವಾಗಿ ಕೊಡೋವಂಥದ್ದು, ನಮ್ಮ ಕೆಲಸಕ್ಕೆ ದುಡ್ಡನ್ನು ಕೊಡ್ತಕ್ಕಂಥದ್ದು. ಧನ್. ಧರ್ನ, ರಖ್ನ, ಇಡೋವಂಥದ್ದು. ಕಾಮನ, ಇಚ್ಛಾ, ಆಶಾ, ಆಸೆ, ಇಚ್ಛೆ. ಗವಾನ, ಖೋನ, ಕಳೆದುಕೊಳ್ಳುವಂಥದ್ದು. ಹಾಗಾದರೆ ಮಕ್ಕಳೇ, ಈ ಒಂದು ಪದ್ಯದಲ್ಲಿ ಬರುವಂತಹ ಹೊಸ ಶಬ್ದಗಳು ಅಥವಾ ಕಠಿಣ ಶಬ್ದಗಳ ಅರ್ಥಗಳ ಬಗ್ಗೆ ನಾವಿವತ್ತು ತಿಳ್ಕೊಂಡ್ವಿ. ಹಾಗಾದರೆ ಈ ಒಂದು ಪದ್ಯದಲ್ಲಿ ಏನೇನಿದೆ, ಏನು ಇದರಿಂದ ನಮಗೆ ನೀತಿ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೆಯ ಒಂದು ಪ್ಯಾರಾಗ್ರಾಫ್ನಲ್ಲಿ ಓದೋಣ. ನಾನು ಓದ್ತೀನಿ, ನೀವು ನೋಡ್ಕೊಳ್ಳಿ. ಪುಟ ಸಂಖ್ಯೆ 51 ಮಕ್ಕಳೇ, ಪುಟ ಸಂಖ್ಯೆ 51. ನಾನು ಓದ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ತಾ ಹೋಗಬೇಕು. ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ, ಉಠಾ ಕहीं से रोटी लाई. तभी दूसरी बिल्ली आई, उसने भी कुछ अकड़ दिखाई. ಮತ್ತೊಮ್ಮೆ ಓದ್ತೀನಿ, और एक बार देख लीजिए. म्याव म्याव बिल्ली आई, उठा कहीं से रोटी लाई. तभी दूसरी बिल्ली आई, उसने भी कुछ अकड़ दिखाई. दूसरा पृष्ठ. बोली, यह तो मेरी रोटी छीन के लाई तूरी खोटी. मेरी रोटी मुझको दे दे, नहीं तो मुझसे झगड़ा ले ले. ಮತ್ತೊಂದು ಸಾರಿ ನೋಡ್ಕೊಳ್ಳಿ. बोली, यह तो मेरी रोटी छीन के लाई तूरी खोटी. मेरी रोटी मुझको दे दे, नहीं तो मुझसे झगड़ा ले ले. ಮೂರನೇ ಪ್ಯಾರಾಗ್ರಾಫ್ ನೋಡ್ಕೊಳ್ಳಿ ಮಕ್ಕಳೇ. बंदर ने देखा यह झगड़ा, ले तराजू वह वहाँ अड़ा. बोला, झगड़ा ठीक नहीं है, बांट के खाना बात सही है. मತ್ತೊಮ್ಮೆ ನೋಡ್ಕೊಳ್ಳಿ. बंदर ने देखा यह झगड़ा, ले तराजू वह वहाँ अड़ा. बोला, झगड़ा ठीक नहीं है, बांट के खाना बात सही है. 4ನೇ ಪ್ಯಾರಾಗ್ರಾಫು. रोटी के 2 टुकड़े करके बंदर ने पलड़ों पर धर के. अधिक जो देखा टुकड़ा खाया, बड़ा दूसरा उसे चबाया. ಮತ್ತೊಮ್ಮೆ ನೋಡ್ಕೊಳ್ಳಿ. रोटी के 2 टुकड़े करके बंदर ने पलड़ों पर धर के. अधिक जो देखा टुकड़ा खाया, बड़ा दूसरा उसे चबाया. ಮತ್ತು ಲಾಸ್ಟ್ ಪ್ಯಾರಾಗ್ರಾಫ್, 5ನೇ ಪ್ಯಾರಾಗ್ರಾಫು, ಪುಟ ಸಂಖ್ಯೆ 52. रोटी थोड़ी शेष रही जब बंदर बोला, सुन लो अब तुम यह टुकड़ा मेरी मजदूरी. हुई कामना मेरी पूरी, बिल्लियों के कुछ हाथ न आया. झगड़े में था सभी गंवाया. ಮತ್ತೊಮ್ಮೆ ನೋಡ್ಕೊಳ್ಳಿ. रोटी थोड़ी शेष रही जब बंदर बोला, सुन लो अब तुम यह टुकड़ा मेरी मजदूरी. हुई कामना मेरी पूरी, बिल्लियों के कुछ हाथ न आया. झगड़े में था सभी गंवाया.
ಇಷ್ಟು ನೋಡ್ಕೊಂಡ್ರಲ್ವ ಮಕ್ಕಳೇ. ಹಾಗಾದರೆ ಈ ಒಂದು ಪದ್ಯದ ಸಾರಾಂಶ ಏನಪ್ಪ, ಸಾರಾಂಶವನ್ನು ನಾವು ತಿಳ್ಕೊಳ್ಳೋಣ. बंदर भांट एक रोचक कहानी पर आधारित एक लघु कविता है. इस कविता से बच्चे यह सीखते हैं कि दो व्यक्तियों के झगड़े ने तीसरे को लाभ होता है, यानी दो व्यक्तियों के बीच जो झगड़ा होता है उससे तीसरे आदमी को यानी लाभ होता है. तो इस पद्य के सारांश को यहाँ पर देखेंगे. एक दिन दो बिल्लियाँ रोटी को लेकर परस्पर झगड़ा कर रही थीं. इतनी में वहाँ एक बंदर अपने साथ तराजू लिए वहाँ आ पहुँचा. एक दिन ಒಂದು ದಿನ ಎರಡು ಬಿಲ್ಲಿಯಾ ಅಂದರೆ ಬೆಕ್ಕುಗಳು ಏನು ಮಾಡ್ತಾ ಇದ್ವು, ರೊಟ್ಟಿಯನ್ನು ತೆಗೆದುಕೊಂಡ್ಬಂದು ಪರಸ್ಪರ ನನಗೆ ಬೇಕು ಅಂತ ಜಗಳವನ್ನು ಆಡ್ತಾ ಇದ್ವು. ಇತನೇ ಮೇ ವಹಾ, ಅಷ್ಟರಲ್ಲಿ ಅವು ಜಗಳ ಆಡ್ತಾ ಇರ್ತವೆ. ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿಗೆ ಒಂದು ಮಂಗ ಬರುತ್ತೆ ಅಥವಾ ಕೋತಿ ಬರುತ್ತೆ. ಬಂದರ್ ಅಪ್ನೆ ಸಾಥ್ ತರಾಜು ಲಿಯೇ ವಹಾ ಆ ಪಹುಂಚ. ಬಂದರ್ ಹೇಗೆ ಬರುತ್ತೆ, ಒಂದು ತಕ್ಕಡಿಯನ್ನು ತೆಗೆದುಕೊಂಡ್ಬರುತ್ತೆ. ಬಂದರ್ನೆ ಕಹಾ ಆಪಸ್ ಮೇ ಯಹ ಝಗಡಾ ಠೀಕ್ ನಹೀ, ಬಾಂಟ್ ಕೆ ಖಾನೆ ಮೇ ಸಮಜ್ದಾರಿ ಹೇ. ಅದೇ ಹೇಳುತ್ತೆ ಏನಂತ, ಹೀಗೆ ನೀವು ಇಬ್ಬರು ಪರಸ್ಪರ ಜಗಳ ಆಡೋದ್ರಿಂದ ಏನಾಗುತ್ತೆ, ಯಾರಿಗೂ ಕೂಡ ಆ ಒಂದು ರೊಟ್ಟಿ ಸಿಗೋದಿಲ್ಲ. ಹಾಗಾಗಿ ಇಬ್ಬರು ಕೂಡ ಸಮಭಾಗವನ್ನಾಗಿ ಮಾಡಿಕೊಂಡು ಏನು ತಿನ್ನಿ, ಇದು ಬುದ್ಧಿವಂತರ ಲಕ್ಷಣ ಅಂತ ಕೋತಿ ಹೇಳುತ್ತೆ. ಬಂದರ್ನೆ ರೋಟಿ ಕೆ ದೋ ಟುಕಡೆ करते हुए तराजू के दोनों हिस्सों में रख दिया. यानी रोटी को दो भाग करके दोनों तराजू के दोनों ಪಲಡೆ ಅಂತಂದರೆ ತಟ್ಟೆ, ತೂಗುವಂತಹ ತಟ್ಟೆ ಇರ್ತಾವಲ್ವ, ಅದರ ಮೇಲೆ ಎರಡು ಭಾಗಗಳನ್ನಾಗಿ ಮಾಡಿ ಇಡುತ್ತೆ. तोलते समय उसे जो हिस्सा ज़्यादा नज़र आया उसे खाता रहा. जो बंदर तोलते समय जो ज़्यादा जिसमें अधिक था उसको क्या किया, उसने तोड़कर खाया, और इधर जिसमें जो ज़्यादा हो गया उसको उसने खाया. बार बार ऐसा करने का कारण अब रोटी बहुत कम मात्रा में बची थी. यानी बंदर जो जिसमें ज़्यादा था उसको तोड़कर खाता था, इसलिए वहाँ रोटी की मात्रा कम थी. बंदर ने कहा, सुनो यह रोटी का टुकड़ा मेरी मजदूरी है, जो इतने देर तक मैंने यहाँ पर तुम दोनों को, यानी किधर ज़्यादा हो गया उधर उस रोटी को हमने तोड़कर चबाया, तो तुम दोनों के बीच का झगड़े को मैंने क्या किया, थोड़ा बहुत कम किया, इसलिए उसका मजदूरी क्या है, जो बचा कुचा कुछ रोटी है. इस तरह बताता है बंदर. बिल्ली ने पूरी रोटी खाकर अपनी कामना पूरी कर ली. यानी ये बंदर क्या किया, तोलते तोलते कुछ रोटी को खाया था, तो थोड़ा बहुत बचा कुचा था थोड़ा रोटी, उसको भी यह मजदूरी समझकर बंदर ने खा लिया. दोनों बिल्लियाँ निराश हो गई क्योंकि उनके हाथ कुछ न आया. देखिए, दोनों बिल्लियाँ कुछ रोटी के लिए लड़ रहे थे. उस लड़ाई को देखकर वहाँ पर बंदर आकर पहुँच गया. उनकी झगड़े का तो लाभ बंदर ने उठाया. यानी दोनों बिल्लियों को रोटी ना मिला, उसका लाभ, रोटी का लाभ किसे मिला, बंदर को मिला. तो सारांश को और एक बार देख लीजिए बच्चों. बोलती हूँ मैं. एक दिन दो बिल्लियाँ रोटी को लेकर परस्पर झगड़ा कर रही थी. इतने में वहाँ एक बंदर अपने साथ तराजू लिए वहाँ आ पहुँचा. बंदर ने कहा, आपस में यह झगड़ा ठीक नहीं, बांट के खाने में समझदारी है. बंदर ने रोटी के दो टुकड़े करते हुए तराजू के दोनों हिस्सों में रख दिया. बंदर तराजू से रोटी को तोलने लगा. तोलते समय उसे जो हिस्सा ज़्यादा नज़र आया उसे खाता रहा. बार बार ऐसा
करने के कारण अब रोटी बहुत कम मात्रा में बची थी। बंदर ने कहा, सुनो, यह रोटी का टुकड़ा मेरी मजदूरी है। बिल्ली ने पूरी रोटी खाकर अपनी कामना पूरी कर ली। दोनों बिल्लियां निराश हो गईं क्योंकि उनके हाथ कुछ न आया। तो बच्चों, ये था इस बंदर बांट यानी कविता का सारांश था। तो इसको हम कन्नड़ में थोड़ा ಜಾಣಕಾರಿ ಲೇಂಗೆ ಕನ್ನಡದಲ್ಲಿ ಸಾರಾಂಶವನ್ನು ತಿಳ್ಕೊಳ್ಳೋಣ. ಈಗ ಹಿಂದಿನಲ್ಲಿ ತಿಳ್ಕೊಂಡ್ವಿ ನಾವು, ಅದರ ಒಂದು ಕನ್ನಡ ಅನುವಾದವನ್ನು ನೋಡ್ಕೊಳ್ಳೋಣ. ಬಂದರ್ ಬಾಂಟ್ ಈ ಪದ್ಯದಿಂದ ಮಕ್ಕಳು ಕಲಿಯುವುದೇನೆಂದರೆ ಇಬ್ಬರ ಜಗಳದಿಂದ ಮೂರನೆಯವರಿಗೆ ಲಾಭವಾಗುತ್ತದೆ ಎಂದು ತಿಳಿಯುತ್ತಾರೆ. ಇದು ಬೆಕ್ಕುಗಳ ಮತ್ತು ಕೋತಿಯ ನಡುವೆ ನಡೆಯುವ ಒಂದು ಕಥೆಯಾಗಿದೆ. ಈ ಕಥೆಯನ್ನು ಕವಿ ಒಂದು ಪದ್ಯದ ರೀತಿಯಲ್ಲಿ ವರ್ಣಿಸಿದ್ದಾರೆ. ಒಂದು ದಿನ ಬೆಕ್ಕಿಗೆ ಒಂದು ರೊಟ್ಟಿ ಸಿಕ್ಕಿತು. ಅದನ್ನು ಕಂಡು ಮತ್ತೊಂದು ಬೆಕ್ಕು ಮಿಯಾವ್ ಮಿಯಾವ್ ಅಂತ ಬಂತು. ಈ ರೊಟ್ಟಿ ನನ್ನದು, ಸುಮ್ಮನೆ ನನಗೆ ಕೊಡು, ಇಲ್ಲ ಅಂದರೆ ನನ್ನ ಜೊತೆ ಜಗಳ ಆಡಲು ಸಿದ್ಧನಾಗು ಎಂದು ಹೇಳಿತು. ಇದನ್ನು ನೋಡಿದ ಕೋತಿಯು ತನ್ನ ಜೊತೆಯಲ್ಲಿ ತಕ್ಕಡಿ ತಂದಿತು. ನೋಡಿ, ನೀವು ಜಗಳ ಆಡುವುದು ಸರಿಯಲ್ಲ, ನೀವಿಬ್ಬರು ಹಂಚಿಕೊಂಡು ತಿನ್ನುವುದು ಉತ್ತಮ. ಕೋತಿಯು ಆ ರೊಟ್ಟಿಯನ್ನು ತಕ್ಕಡಿಯ ಎರಡೂ ತಟ್ಟೆಯಲ್ಲಿಯೂ ಇಟ್ಟು ಯಾವ ಭಾಗದಲ್ಲಿ ಜಾಸ್ತಿ ರೊಟ್ಟಿ ಇರುತ್ತೋ ಅದರಲ್ಲಿ ಕಿತ್ತುಕೊಂಡು ತಿನ್ನುತ್ತಾ ಬಂತು. ಕೊನೆಯಲ್ಲಿ ಕೋತಿಯು ಆ ಬೆಕ್ಕುಗಳಿಗೆ ಈ ರೀತಿಯಾಗಿ ಹೇಳಿತು, ಇಲ್ಲಿ ಈ ತಟ್ಟೆಯಲ್ಲಿ ಉಳಿದಿರುವ ರೊಟ್ಟಿಯ ಭಾಗ ನನ್ನದು, ಇದು ನನ್ನ ದಿನಗೂಲಿಯಾಗಿದೆ ಎಂದು ಕೋತಿಯು ಬೆಕ್ಕುಗಳಿಗೆ ಹೇಳಿತು. ಬೆಕ್ಕುಗಳಿಗೆ ಏನೂ ಸಿಗಲಿಲ್ಲ. ಕೊನೆಯಲ್ಲಿ ಬೆಕ್ಕುಗಳು ತನ್ನದಾದ ಎಲ್ಲವನ್ನೂ ಕಳೆದುಕೊಂಡವು. ಅಂದರೆ ಈ ಒಂದು ಕಥೆಯಿಂದ ಏನು ನಮ್ಗೆ ಅರ್ಥ ಆಗುತ್ತಪ್ಪ, ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅಂತ ಅರ್ಥ ಆಯಿತು. ಮಕ್ಕಳೇ, ಬಂದರ್ ಬಾಂಟ್ ಪದ್ಯದ ಒಂದು ಸಾರಾಂಶವನ್ನು ನಾವು ತಿಳ್ಕೊಂಡ್ವಿ. ಹಾಗಾದರೆ ಈ ಒಂದು ಪದ್ಯದಲ್ಲಿ ಬರುವಂತಹ ಪ್ರಶ್ನೋತ್ತರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಬಿಲ್ಲಿ ಕ್ಯಾ ಲೇಕರ್ ಆಯಿ. ಮೊದಲನೆಯ ಪ್ರಶ್ನೆ ಏನು? ಬಿಲ್ಲಿ ಕ್ಯಾ ಲೇಕರ್ ಆಯಿ, ಬೆಕ್ಕು ಏನನ್ನು ತಂದಿತು. ಬಿಲ್ಲಿ ರೋಟಿ ಲೇಕರ್ ಆಯಿ, ಬಿಲ್ಲಿ ರೊಟ್ಟಿಯನ್ನು ತಂದಿತು. ಹಾಗಾದರೆ ಎರಡನೇ ಪ್ರಶ್ನೆ, ದೂಸರಿ ಬಿಲ್ಲಿನೇ ಕ್ಯಾ ದಿಖಾಯಿ. ಎರಡನೆಯ ಒಂದು ಬೆಕ್ಕು ಏನನ್ನು ತೋರಿಸ್ತು, ಅಂದರೆ ಏನು ಮಾಡ್ತು. ದೂಸರಿ ಬಿಲ್ಲಿನೇ ಅಕಡ್ ದಿಖಾಯಿ. ಅಕಡ್ ಅಂದರೆ ಗೊತ್ತಿದೆ ನಮಗೆ ಇವಾಗ, ಘಮಂಡ್. ಪದಗಳ ಅರ್ಥದಲ್ಲಿ ನಾವು ತಿಳ್ಕೊಂಡ್ವಿ. ಘಮಂಡ್ ಅಂದರೆ ಅಹಂಕಾರ. ದೂಸರಿ ಬಿಲ್ಲಿನೇ ಅಕಡ್ ದಿಖಾಯಿ. ಮೂರನೆಯ ಒಂದು ಪ್ರಶ್ನೆ, ಬಂದರ್ ಕ್ಯಾ ಲೇಕರ್ ಆಯಾ. ಬಂದರ್ ಕ್ಯಾ ಲೇಕರ್ ಆಯಾ, ಮಂಗ ಏನನ್ನು ತೆಗೆದುಕೊಂಡು ಬಂದಿತು. ಕ್ಯಾ ಲೇಕರ್ ಆಯಾ, ತರಾಜು ಲೇಕರ್ ಆಯಾ. ಬಂದರ್ ತರಾಜು ಲೇಕರ್ ಆಯಾ. ತರಾಜು ಅಂದರೆ ಗೊತ್ತಿದೆಯಲ್ಲ ನಮಗೆ, ತಕ್ಕಡಿ. ನಾಲ್ಕನೇ ಪ್ರಶ್ನೆ, ಬಿಲ್ಲಿಯೋಂಕೋ ಕ್ಯಾ ಮಿಲಾ. ಬೆಕ್ಕುಗಳಿಗೆ ಏನು ದೊರೆಯಿತು, ಏನು ಸಿಕ್ತು. ಬಿಲ್ಲಿಯೋಂಕೋ ಕುಚ್ ಭಿ ನಹಿ ಮಿಲಾ. ಬೆಕ್ಕುಗಳಿಗೆ ಏನೂ ಕೂಡ ಸಿಗಲಿಲ್ಲ. ಯಾಕಂದರೆ ಆ ಒಂದು ರೊಟ್ಟಿಯ ಪ್ರತಿಯೊಂದು ಭಾಗವನ್ನು ಕೂಡ ಯಾವುದು ಜಾಸ್ತಿ ಆಗುತ್ತೋ ಅದನ್ನು ಆ ಒಂದು ಕೋತಿ ತಿಂತಾ ಹೋಯಿತು. ಹಾಗಾಗಿ ಈ ಬೆಕ್ಕುಗಳಿಗೆ ಏನೂ ಉಳಿಲ್ಲ. ಹಾಗಾಗಿ ನಾಲ್ಕನೇ ಪ್ರಶ್ನೆಗೆ ಉತ್ತರ ಬಿಲ್ಲಿಯೋಂಕೋ ಕುಚ್ ಭಿ ನಹಿ ಮಿಲಾ. ಮಕ್ಕಳೇ, ದೋ ತೀನ್ ವಾಕ್ಯೋ ಮೇ ಉತ್ತರ ಲಿಖಿ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಬಂದರ್ನೆ ರೋಟಿ ಕಾ ಬಂಟ್ವಾರ ಕೈಸೆ ಕಿಯಾ. ಕೋತಿ ರೊಟ್ಟಿಯ ಒಂದು ಹಂಚಿಕೆಯನ್ನು ಹೇಗೆ ಮಾಡ್ತು, ಹೇಗೆ ಭಾಗ ಮಾಡ್ತಾ ಹೋಯಿತು ಅಂತ ಆ ಒಂದು ಪ್ರಶ್ನೆಯ ಅರ್ಥ. ಹಾಗಾದರೆ ಅದರ ಉತ್ತರವನ್ನು ತಿಳ್ಕೊಳ್ಳೋಣ. बंदर ने रोटी के 2 टुकड़े करके तराजू के पलड़ों पर रखा. तोलते समय उसे जो अधिक नज़र आया उसे तोड़ तोड़ कर खाया. अंत में रोटी का एक छोटा टुकड़ा बच गया. उसे भी बंदर ने मजदूरी के नाम पर स्वयं खा लिया. इस प्रकार बंदर ने बिल्लियों को कोई रोटी नहीं बांटी. ये था इस प्रश्न का उत्तर. तो दूसरा प्रश्न देखेंगे. इस पाठ से आपको क्या सीख मिलती है. ಈ ಒಂದು ಪದ್ಯದಿಂದ ನಿಮಗೆ ಏನು ನೀತಿ ದೊರೆಯುತ್ತೆ. इस पाठ से हमें
यह सीख मिलती है कि दो व्यक्तियों के झगड़े से तीसरे को लाभ होता है। परस्पर बातचीत से झगड़े को सुलझाना चाहिए। ಪರಸ್ಪರ ಮಾತಾಡಿಕೊಂಡು ಆ ಒಂದು ಏನು ಜಗಳವನ್ನು ಏನು ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬಹುದು। तो भावार्थ, बंदर ने देखा यह झगड़ा, ले तराजू वहाँ वहाँ अड़ा, बोला झगड़ा ठीक नहीं है, बांट के खाना बात सही है। तो तीसरा ಮೇನ್, ಮೂರನೇ ಮೇನ್ನಲ್ಲಿ ಏನು ಕೊಟ್ಟಿದ್ದಾರೆ, ಭಾವಾರ್ಥ ಲಿಖಿಯೇ, ಭಾವಾರ್ಥವನ್ನು ಬರೆಯಿರಿ ಅಂತ। ಹಾಗಾದರೆ ಆ ಒಂದು ಪ್ಯಾರಾಗ್ರಾಫ್ಗೆ ಭಾವಾರ್ಥವನ್ನು ನಾನು ಹೇಳಲಾ ಮಕ್ಕಳೇ, ಕೇಳ್ತಿರಲ್ವಾ? इन पंक्तियों को बंदर बांट नामक कविता से ली गई है। चालाक बंदर ने दो बिल्लियों को रोटी के विषय पर लड़ते देखा तो वह अपने साथ तराजू लेकर वहाँ आ पहुँचा। बंदर पूरी रोटी को स्वयं ही खाना चाहता था। बंदर ने बिल्लियों से समझदारी की बातें करके उनसे रोटी लेकर तोलने लगा। पूरी रोटी स्वयं ही खा गया। बिल्लियों को परस्पर बातचीत से साम्य का निवारण कर लेना चाहिए था, परंतु उन्होंने ऐसा ना करके बंदर की बात मानकर अपना सब कुछ गंवाया। तो ये था भावार्थ। तो चौथा मेन क्या है बच्चों, देखिए वहाँ पर नमूने के अनुसार इस कविता में प्रयुक्त तुक वाले शब्दों को ढूंढ कर लिखिए। तुक वाले इसका मतलब क्या है, तुकांत शब्द, प्रास पदಗಳು कहते हैं ना, वह। तो वहाँ पर एक उदाहरण दिए हैं, आई लाई। तो ऐसे ही रोटी खोटी, खाया चबाया, आया गंवाया, नहीं सही, मजदूरी पूरी। तो उसके बाद तो बच्चों वहाँ पर देखिए कौन सा मेन है, वहाँ पर आगे देखिए पुष्ट संख्या 54। पुष्ट संख्या क्या है वहाँ पर, 54 है। उसमें कुछ जानवरों के नाम दिए हैं जो वे भौंकते हैं या कुछ कहते हैं, उनको वहाँ पर लिखना है। घोड़ा मिमियान, घोड़ा क्या है वहाँ पर बोलियों को दिए हैं और कुछ जानवरों के नामों को दिए हैं। हम बोलियों को क्या करना है, उनके बोलियों को भी दिया गया है, वहाँ पर जोड़ना है। यानी घोड़ा क्या करता है, हिनहिनाना, हाथी चिंगाड़ना, बकरी मिमियाना, शेर गरजना, गधा रेंखना, गाय रंभाना, कुत्ता भौंकना। तो बच्चों यहाँ पर देखिए नाप तोल यानी अभ्यास यानी पुष्ट संख्या 55 में देखिए, आप जानते हैं कि बिल्ली दूध पीती है, लेकिन क्या आपको पता है उस दूध को कैसे तोला जाता है? लीटर से। अलग अलग चीज़ों को नापने या तोलने के लिए अलग अलग चीज़ों का उपयोग करते हैं। नीचे दी गई चीज़ों को किन चीज़ों से नापेंगे, तोलेंगे? कुछ चीज़ों को वहाँ पर नीचे दिए हैं, किस तरह उसे तोलते हैं, नापते हैं, इसको हम वहाँ पर रिक्त स्थान में लिखना है। वहाँ पर देखिए बच्चों कौन सा है, नाप तोल। तोल को क्या करते हैं हम, तोल लीटर से। कपड़े को मीटर, तो रिक्त स्थान में लिख लीजिए, तोल को लीटर से, कपड़े को मीटर से, आम को किलोग्राम, केजी किलोग्राम, अनाज को किलोग्राम ಅಂದರೆ ದಿನನಿತ್ಯ ಬಳಸುವಂತಹ ನಾವು ರೇಷನ್ ಕಿಲೋಗ್ರಾಮ್,
ಸಿಮೆಂಟ್ ಕಿಲೋಗ್ರಾಮ್, ಸಿಮೆಂಟನ್ನು ಕೂಡ ಏನು ಮಾಡ್ತೇವೆ ನಾವು ಕಿಲೋಗ್ರಾಮ್ಗಳಲ್ಲಿ ತೂಗ್ತೇವೆ, ಕೆ ಜಿಗಳಲ್ಲಿ. ಅಂಗೂರ್ ಕೋ ಕಿಲೋಗ್ರಾಮ್, ಅಂಗೂರನ್ನು ಕೂಡ, ಅಂಗೂರ್ ಅಂತಂದರೆ ದ್ರಾಕ್ಷಿ, ಅದನ್ನು ಕೂಡ ನಾವೇನು ಮಾಡ್ತೀವಿ ಕೆ ಜಿಯಲ್ಲಿ ತೂಕ ಮಾಡ್ತೇವೆ. तो बच्चों पुष्ट संख्या 56 में क्या दिए गए हैं, ಕಿಸ್ಕಿ ಚಾಲ್ ಕೈಸಿ, ಯಾವುದು ಹೇಗೆ ನಡೆಯುತ್ತದೆ ಅಂತ ಆವರಣದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಅಲ್ಲಿ ಬರಿಬೇಕು. ಫುದಕ್ ಫುದಕ್ಕರ್ ಮೇಂಡಕ್, ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಚಲಾಂಗ್ ಲಗಾಕರ್ ಅಂದರೆ ಜಂಪ್ ಮಾಡಿ ಮಾಡಿ ಹೋಗುವಂಥದ್ದು ಯಾವುದು, ಹಿರನ್. ರೇಂಗ್ ರೇಂಗ್ ಕರ್, ಸಾಂಪ್, ಆ ಕಡೆ ಈ ಕಡೆ ತೆಗೆದುಕೊಂಡು ಓಡಾಡುವಂಥದ್ದು ಯಾವುದು, ಸಾಂಪ್. ಚೌಂಕಡಿ ಭರ್ಕರ್ ಖರ್ಗೋಶ್ ಅಂತಂದರೆ ಏನು, ಮೊಲ ಯಾವ ರೀತಿ ಜಂಪ್ ಮಾಡಿ ಹೋಗುತ್ತಲ್ವ ಅದು ಚೌಂಕಡಿ ಭರ್ಕರ್. ಅದೇ ರೀತಿ ಶಕ್ತಿಶಾಲಿ ಕೌನ್ ಆಪ್ ಜಿಸೆ ಅಧಿಕ ಶಕ್ತಿಶಾಲಿ ಮಾನ್ತೆ ಹೈ ಉನ್ಕಾ ನಾಮ ಲಿಖಿಯೇ, ಯಾವ ಒಂದು ನಾವು ಅಧಿಕ ಶಕ್ತಿಶಾಲಿ ಅಂತ ತಿಳ್ಕೊಳ್ಳುವಂತಹ ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು, ಅದರ ಹೆಸರನ್ನು ನಾವು ಇಲ್ಲಿ ರಿಕ್ತ ಸ್ಥಾನದಲ್ಲಿ ಅಂದರೆ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಚೂಹಾ ಯಾ ಬಿಲ್ಲಿ, ಬಿಲ್ಲಿ, ಚೂಹಾ ಅಥವಾ ಬಿಲ್ಲಿ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಇಲಿನೋ ಅಥವಾ ಬಿಲ್ಲಿನೋ ಅಂತ ಶಕ್ತಿಶಾಲಿ ಬಿಲ್ಲಿ. ಚಿಪ್ಕಲಿ ಯಾ ಮಗರ್ಮಚ್, ಚಿಪ್ಕಲಿ ಅಲ್ಲಿ ಯಾವುದು ಗೋಡೆಯ ಮೇಲೆ ಹೋಗ್ತಕ್ಕಂತಹ ಪಲ್ಲಿ ಅಂತ ಕರಿತೀವಲ್ವ ನಾವು, ಅದು ಅಥವಾ ಮಗರ್ಮಚ್ ಮೊಸಳೆ, ಇವೆರಡರಲ್ಲಿ ಯಾವುದು ಶಕ್ತಿಶಾಲಿ, ಮಗರ್ಮಚ್. ಗಾಯ್ ಯಾ ಶೇರ್, ಗಾಯ್ ಅಥವಾ ಶೇರು, ಇದರಲ್ಲಿ ಇವೆರಡರಲ್ಲಿ ಯಾವುದು ಶಕ್ತಿಶಾಲಿ, ಶೇರ್ ಅಂತ, ಶೇರ್ ಸಿಂಹ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ನಮೂನೆ ಕೆ ಅನುಸಾರ ಏಕ್ ಔರ್ ಶಬ್ದ ಲಿಖಿಯೇ, ಏಕ್ ಔರ್ ಶಬ್ದ को वहाँ पर लिखना है. कल्लू पल्लू यानी उसी अर्थ देने वाला, यानी ಅದೇ ಒಂದು ಪ್ರಾಸ ಪದವನ್ನು ಕೊಡುವಂತಹ ಶಬ್ದವನ್ನು ನಾವೇನು ಮಾಡಬೇಕು ಅಲ್ಲಿ ಬರಿಬೇಕು. ಜಿಸ್ ತರಹ ಕಲ್ಲು ಪಲ್ಲು उदाहरण के साथ दिखाए हैं उसी तरह. धक्का पक्का, बच्चा सच्चा, रस्सी लस्सी, छत्ता सत्ता. तो ಮಕ್ಕಳೇ, ಇವತ್ತಿನ ದಿನ ನಾವು ಬಂದರ್ಬಾಂಟ್ ಅನ್ನೋ ಒಂದು ಪದ್ಯದ ಸಾರಾಂಶವನ್ನು ತಿಳ್ಕೊಂಡ್ವಿ, ಅದರಲ್ಲಿ ಬರುವಂತಹ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ಆ ಒಂದು ಪಾಠದಲ್ಲಿ ಬರುವಂತಹ ಭಾಷಾ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಾದರೆ ಈ ಒಂದು ಪದ್ಯದ ಮುಖಾಂತರ ನಮಗೆ ಯಾವ ಒಂದು ನೀತಿ ಪಾಠ ಸಿಗುತ್ತಪ್ಪ, ಈ ಕವಿತೆಯ ಮುಖಾಂತರ ಅಥವಾ ಈ ಒಂದು ಕವಿತೆಯಿಂದ ನಮಗೆ ದೋ ವ್ಯಕ್ತಿಯೋं के झगड़े से तीसरे का लाभ होता है, ಇಬ್ಬರು ವ್ಯಕ್ತಿಗಳ ಒಂದು ಜಗಳದಿಂದ ಮೂರನೆಯ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ಲಾಭವಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಅದರ ಲಾಭವನ್ನು ನಾವು ಪೂರ್ತಿ ಪಡಿಬೇಕು ಅಂತಂದರೆ ಜಗಳವಾಡದೆ ಸೋಚ್ ಸಮಜ್ಕರ್ ಅಂತಂದರೆ ನಾವು ಯೋಚನೆ ಮಾಡಿ ಯಾವ ರೀತಿ ನಾವು ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಅರಿತುಕೊಂಡು ಅದನ್ನು ಏನು ಮಾಡಬೇಕು, ಬಗೆಹರಿಸ್ಕೋಬೇಕು ಅಂತ ಹೇಳ್ತಾ ಇದೆ ಈ ಒಂದು ಬಂದರ್ಬಾಂಟ್ ಪದ್ಯದಲ್ಲಿ. ಬಂದರ್ಬಾಂಟ್ ಅಂತಂದರೆ ಎಷ್ಟು ಚಾಣಾಕ್ಷತನದಿಂದ ಈ ಒಂದು ಕೋತಿ ಏನು ಮಾಡುತ್ತೆ, ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳುತ್ತೆ, ಅದರ ಜೊತೆಗೆ ಅವರಿಗೆ ಏನು ದಕ್ಕದ ಹಾಗೆ ಮಾಡುತ್ತೆ. ಇದು ಒಂದು ಬುದ್ಧಿವಂತಿಕೆ, ಯಾವುದರಲ್ಲಿ, ಬಂದರ್ನ ಒಂದು ಬುದ್ಧಿವಂತಿಕೆ, ಕೋತಿಯ ಒಂದು ಬುದ್ಧಿವಂತಿಕೆಯಾಗಿದೆ. ಹಾಗಾದರೆ ಮಕ್ಕಳೇ, ಭಾವಾರ್ಥ ಗೊತ್ತಾಯ್ತಲ್ವ ನಿಮಗೆ? ಏನು ಕನ್ನಡದಲ್ಲೂ ಹೇಳಿದ್ದೀನಿ, ಅದೇ ರೀತಿ ಹಿಂದಿಯಲ್ಲೂ ಕೂಡ ಭಾವಾರ್ಥವನ್ನು ಹೇಳಿದ್ದೀನಿ. ಇದು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಧನ್ಯವಾದಗಳು.